4 ವರ್ಷದ ವಯಸ್ಸಿನಲ್ಲಿ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದ ಮೈಸೂರಿನ ಕೆಎಸ್ ಶಿಲ್ಪಾ ಇಂದು ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದು ಸಂಭ್ರಮಿಸಿದ್ದಾರೆ. ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಕನ್ನಡತಿ ಶಿಲ್ಪಾ ಅತ್ಯುನ್ನತ ಸಾಧನೆಯನ್ನ ಮಾಡಿದ್ದಾರೆ. ಇವರು 4 ವರ್ಷದ ಬಾಲಕಿಯಾಗಿದ್ದಾಗ ಮನೆಯ ಸಮೀಪ ಐಸ್ ಕ್ರೀಂ ಖರೀದಿಸಿ ಹಿಂದಿರುಗುವಾಗ ಲಾರಿ ಡಿಕ್ಕಿ ಹೊಡೆದಂತ ಪರಿಣಾಮ ಎಡಗಾಲನ್ನೇ ಕಳೆದುಕೊಂಡಿರ್ತಾರೆ. ಎಲ್ಲರಂತೆ ಈ ಘಟನೆಯನ್ನ ತನ್ನ ಪಾಲಿನ ದೌರ್ಭಾಗ್ಯ ಅಂತ ನೆನೆದು ಮನೆಯಲ್ಲೇ ಉಳಿದಿದ್ರೆ ಇವತ್ತು ಈಕೆ ರಾಷ್ಟ್ರ ಮಟ್ಟದ ಅಥ್ಲೀಟ್ ಆಗಿ ರೂಪುಗೊಳ್ತಾ ಇರಲಿಲ್ಲ. ತನಗೆ ಬಂದೊದಗಿದ ದುರ್ಗತಿಯನ್ನ ಬಹಳ ಸ್ಫೂರ್ತಿಯಾಗಿ ಸ್ವೀಕರಿಸಿದ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕಂಚುಗಾರ ಕೊಪ್ಪಲು ಗ್ರಾಮದ 36 ವರ್ಷದ ಕೆಎಸ್ ಶಿಲ್ಪಾ ಗೆಳತಿ ನೀಡಿದಂತ ಅಮೂಲ್ಯ ಸಲಹೆಯಂತೆ ವಿಶೇಷ ಚೇತನರಿಗಾಗಿ ಇರುವಂತಹ ಕ್ರೀಡಾ ಅಭ್ಯಾಸದಲ್ಲಿ ತೊಡಗಿಸಿಕೊಂಡ್ರು. ಅವರ ಈ ಪ್ರಾಮಾಣಿಕವಾದಂತಹ ಪ್ರಯತ್ನ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನ ಪ್ರತಿನಿಧಿಸುವ ಅವಕಾಶವನ್ನ ತಂದುಕೊಡ್ತು. ಈ ಕ್ರೀಡಾಕೂಟದ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಸ್ಪರ್ಧೆಯನ್ನು ಮಾಡುವುದಕ್ಕೆ ರಾಜ್ಯದಿಂದ ಆಯ್ಕೆಯಾದಂಥ ಏಕೈಕ ಕ್ರೀಡಾಪಟು ಇವರಾಗಿದ್ದಾರೆ. ರೈತ ಶೈಲಾ ಹಾಗೆ ಗೃಹಿಣಿ ಶಾಂತ ದಂಪತಿ ಪುತ್ರಿಯಾಗಿರುವಂತಹ ಶಿಲ್ಪಾ ಗ್ರಾಮೀಣ ವಾತಾವರಣದಲ್ಲೇ ಬೆಳೆದವರು. ಕ್ರೀಡೆಗೆ ಹೆಚ್ಚಿನ ಅವಕಾಶಗಳಿಲ್ಲದ ಪರಿಸ್ಥಿತಿಯಲ್ಲೂ ಕೂಡ ಸ್ನಾತಕೋತ್ತರ ಪದವಿ ಹಾಗೆ ಬಿಎಡ್ ಪೂರ್ಣಗೊಳಿಸಿ ಮೈಸೂರಿನಲ್ಲಿ ಶಿಕ್ಷಕಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ರು. ಪ್ರತಿದಿನ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ವೇಳೆ ಪರಿಚಯವಾದಂಥ ಗೆಳತಿ ಗೀತಾ ಅವರು ಪ್ಯಾರಾ ಕ್ರೀಡೆಗಳತ್ತ ಶಿಲ್ಪಾ ಅವರನ್ನ ಕರೆದೊಯ್ದರು. 2019ರಲ್ಲಿ ಕ್ರೀಡಾ ಬದುಕಿಗೆ ಮುಖ ಮಾಡಿರ್ತಾರೆ. ಒಟ್ಟಾರೆ ಇದೀಗ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕನ್ನಡತಿ ಅತ್ಯುನ್ನತವಾದಂತಹ ಸಾಧನೆಯನ್ನ ಗೈದಿದ್ದಾರೆ. ನಮ್ಮ ಜೊತೆಯಲ್ಲಿ ಶಿಲ್ಪಾ ಇದ್ದಾರೆ. ಶಿಲ್ಪಾ ಅವರು ಕಾಮನ್ವೆಲ್ತ್ ಗೇಮ್ಸಲ್ಲಿ ಇವತ್ತು 57 ಕ್ಯಾಟಗರಿಯಲ್ಲಿ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾ ಟೀಮಲ್ಲಿದ್ದು ಅವರು ಬ್ರಾಂಜ್ ಮೆಡಲ್ ಗೆದ್ದಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಇಂಡಿಯಾದ ಅಥ್ಲೀಟು ಶರ್ಮಿಳಾ ಅವರು ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಇದು ಭಾಳ ದೊಡ್ಡ ಅಚೀವ್ಮೆಂಟು. ಇಲ್ಲಿ ತನಕ ಕರ್ನಾಟಕದಲ್ಲಿ ಯಾರೂ ಕಾಮನ್ವೆಲ್ತಲ್ಲಿ ಪ್ಯಾರಾದವ್ರು ಗೆದ್ದಿರಲಿಲ್ಲ. ಫಸ್ಟ್ ವುಮೆನ್ ಆಫ್ ಕರ್ನಾಟಕ ಮತ್ತು ಶರ್ಮಿಳಾ ಆಲ್ಸೋ ಫಸ್ಟ್ ವುಮೆನ್ ಆಫ್ ಇಂಡಿಯಾ ಕಾಮನ್ವೆಲ್ತಲ್ಲಿ ಮೆಡಲ್ ಗೆಲ್ತಿದ್ದಾರೆ. 20 ವರ್ಷ ಆದಮೇಲೆ ನಾವು ಕಾಮನ್ವೆಲ್ತಲ್ಲಿ ಗ್ಲಾಸ್ಗೋದಲ್ಲಿ ಮೆಡಲ್ ಗೆದ್ದಿದ್ದೀವಿ. ಕರ್ನಾಟಕದ ಎಲ್ಲ ಜನತೆಗೂ ಶಿಲ್ಪಾ ಅವರು, ನಾನು ಸತ್ಯನಾರಾಯಣ್ ಚೀಫ್ ಕೋಚು ಕಾಮನ್ವೆಲ್ತ್ ಗೇಮ್ಸ್ ಇಂಡಿಯನ್ ಟೀಮಿಗೆ, ನಾನು ಕರ್ನಾಟಕ ಜನತೆಗೂ ಶಿಲ್ಪಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ಯಾರಾಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಈವನ್ ನಮ್ಮ ಜೊತೆಯಲ್ಲಿ ಪುಷ್ಪಾ ಅವರು ಆ ಹುಡುಗಿಗೆ ಜೊತೆಯಲ್ಲಿದ್ದು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಅವರಿಗೂ ಈ